ಲೋಕೇಶ್ ಇದಕ್ಕೆ ಯಾಕೆ 4 ಜನ ಅವ್ರ ಕಾರಣ ಸೃಜನ್ ಹೇಳ್ತಾರೆ. ಹೇಳಪ್ಪ ಸರ್. ನಾವು 4 ಜನ ಈ ಮಹಾನ್ ಚೇತನರ ಪಿಕ್ಚರ್ ನೋಡ್ಕೊಂಡ್ ಬೆಳೆದ ಮಕ್ಕಳು ಸರ್. ಅನ್ನೋರ್ ಕಾಲದಿಂದ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಸರ್. ಸೊ ಹಿರಿಯ ಕಲಾವಿದ್ರು ಹತ್ತತ್ರ 1000 ಸಿನಿಮಾ, ಇನ್ನೊಂದು 1 ಸಿನಿಮಾನು 2 ಸಿನಿಮಾ ನೋಡಿದ್ರೆ 1000 ಸಿನಿಮಾ ಆಗುತ್ತೆ. ಸೊ ಅದಕ್ಕೆ ಅವ್ರ ಆಶೀರ್ವಾದ ತಗೊಂಡು ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಒಂಥರ ಹೆಂಗೆ ಅಂದ್ರೆ ಇವ್ರ ಕಾಲಿಗೆ ಬಿದ್ದು ಇವ್ರ ಕಾಲ್ ಧೂಳು ನಮ್ಮ ತಲೆ ಮೇಲೆ ಇದ್ರೆ ಅದಕ್ಕೆ ಉಳ್ಳು ಸೇವೆನೂ ಮಾಡ್ಬಿಟ್ವಿ. ಅಲ್ಲ ಇದೆಯಲ್ಲ ಟ್ರೋಫಿ ಇದೆಯಲ್ಲ ಅವ್ನು ಕೊಟ್ಬಿಡಿ. ಲೈಫ್ ಟೈಮ್ ಪ್ರಶಸ್ತಿ, ಲೈಫ್ ಟೈಮ್ ಅಚೀವ್ಮೆಂಟ್. ಎಂತ ಪ್ರಶಸ್ತಿ ಅಂದ್ರೆ ನೋಡಿ, ಯಾವ ಪ್ರಶಸ್ತಿ ತಗೊಂಡ್ರು ಬಿಟ್ಟು ಹೋಗ್ತೀವಿ, ಹೋದ್ಮೇಲೆ ಬೇಕಾಗೋದು ಇದೊಂದೇ ಪ್ರಶಸ್ತಿ. ಬೇರೆ ಚೇತನಕ್ಕೆ ಆಡಿಯನ್ಸ್ ಎಲ್ಲ ಎದ್ದು ನಿಂತು ಗೌರವನ ಸೂಚಿಸಿದ್ದಾರೆ. ದೈವ, ಏನ್ ಅನಿಸ್ತಾ ಇದೆ ನಿಮಗೆ? ಈ ಒಂದು ಜೀವಮಾನ ಸಾಧನೆ ಪ್ರಶಸ್ತಿ ಪಡೆದಿದ್ದೀರಾ, ಏನ್ ಅನಿಸ್ತಾ ಇದೆ? ಜೀವನನೇ ಆಗೋಯ್ತು ಮುಗಿಸ್ಬಿಟ್ರೆ ಒಟ್ಟಿಗೆ ಸೇರ್ಕೊಂಡು. ರಾಣ ಅವರೇ, ಆಕ್ಚುಲಿ ನಿಮ್ ಜೊತೆಯಲ್ಲಿ ಆಕ್ಟ್ ಮಾಡುವಂತ ಒಂದು ಅವಕಾಶ ನಮ್ಮ ಮೂವರಿಗೂ ಸಿಕ್ಕಿದ್ದು ಈ ಜನ್ಮದ ಮಹಾಭಾಗ್ಯ, ಮಹಾಪುಣ್ಯ ಅಂತ ಅನ್ಕೋತೀವಿ. ಇದನ್ನ ಕಲ್ಪಿಸ್ಕೊಟ್ಟಂತ ನಮ್ಮ ನಿರ್ದೇಶಕರಾದಂತ ತರುಣ್ ಸುಧೀರ್ ಅವರಿಗೆ ತುಂಬುತ್ತಿರುವ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಕುಂತ್ಕೊಂಡು ನೋಡ್ತಿರೋದು ಈಗ ಮಹಾರಾಜರನ್ನ ಸಿಂಹಾಸನದ ಮೇಲೆ ಕೂರಿಸ್ತಾ ಇದೀವಿ. ಬನ್ನಿ ಮಹಾರಾಜರೇ. ರಾಜಾಧಿರಾಜ ರಾಜ ಮಾರ್ತಾಂಡ ಧರ್ಮಸ್ಯ ಧೀಮಂತ ನಾಯಕ ವಿಜಯ ರಾಘವೇಂದ್ರ ಅವ್ರಿಗೆ ಬನ್ನಿ ಮಹಾರಾಜರೇ. ಥ್ಯಾಂಕ್ ಯು. ಬನ್ರಪ್ಪ. ನಿಮಿಷ ಏನ್ ಮಾಡಪ್ಪ ಇದೆಲ್ಲ ಕಟ್ ಮಾಡೋ. ಇದನ್ನ ಕಟ್ ಮಾಡ್ತೀರಾ? 2 ವಾರ ಪ್ರೋಮೋ ಇದು. ಕೆಳಗೆ ಕೂತ್ಕೊಳ್ಳಪ್ಪ, ಕೆಳಗೆ ಇರ್ಲಿ ಕಣ. ಎಷ್ಟು ಧೈರ್ಯ ನಿನಗೆ? ಕೂತ್ಕೊಳ್ಳಿ ಸ್ವಾಮಿ, ಕೂತ್ಕೊಳ್ಳಿ ಸರ್. ಶುರು ನೀವು ಕೂತ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮನೆ ದೇವ್ರ ಮೇಲೆ ಆಣೆ. ನೀವು ಬನ್ನಿ ಇಲ್ಲಿ ಕೆಳಗಡೆ ಕೂತ್ಕೊಳ್ಳಿ. ಪಾಪ ವಿಜಯ ರಾಘವೇಂದ್ರ ಅಷ್ಟು ಒಳ್ಳೆ ಕೆಳಗೆ ಕೂತ್ಕೊ. ಒಂದು ನಿಮಿಷ, ಎಷ್ಟು ಧೈರ್ಯ ನಿನಗೆ? ಬಾಯ್ಲಿ. ಈಗ 1 ನಿಮಿಷ. ಮಹಾರಾಜರಿಗೆ ಬೋರ್ ಆಗ್ತಾ ಇದೆ, ಸೊ ಹಾಗಾಗಿ ರಾಜ ನರ್ತಕಿಯವರಿಂದ ಒಂದು ನೃತ್ಯ. ರೆಮೋ ಹಾಕ್ರ ಒಂದು ಐಟಮ್ ಸಾಂಗು. ಮಹಾರಾಜರೇ, ನಿಮಗಾಗಿ ಈ ಒಂದು ವಿಜಯ್ ಡ್ಯಾನ್ಸ್ ಎಂಜಾಯ್ ಮಾಡ್ರಿ. ಇದನ್ನ ಮ್ಯೂಸಿಕ್ ಸರ್. ರೆಮೋ ಅವ್ರ ಸ್ಪೆಷಲ್ ರಿಕ್ವೆಸ್ಟ್, ಜೊತೆಗೆ ನೀವು ಬೇಕಂತೆ. ನಮ್ ಪಿಕ್ಚರ್ ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ರೆ ನಾವು ರಾಜರಿಗೆ ಪ್ಲೆಜರ್ ಕೊಡ್ಬೇಕು ಅಂತ ಇರೋದು, ಪೇಯ್ನ್ ಅಲ್ಲ. ಹಾಕ್ರ. ಆಕ್ಚುಲಿ ರಾಜ ನರ್ತಕಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂದ್ರೆ ರಾಜರಿಗೂ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅನಿಸ್ತಾ ಇದೆ. ಪ್ರೇಮ, ನೀವು ಕೂತ್ಕೊಳ್ಳಿ. ಏನ್ ಮೇಡಮ್ ನೀವು? ಮಹಾರಾಜರೇ, ಹೇಗನಿಸಿತು ಸ್ವಾಗತ? ಮಾತೆ ಬರ್ತಾ ಇಲ್ಲ. ಸುಂದರ, ಅತಿ ಸುಂದರ. ಮೂಕ ಸ್ತಬ್ಧರಾಗ್ಬಿಟ್ಟಿದ್ವಿ. ಮೂಕ ಸ್ತಬ್ಧರಾಗಿದ್ದೀರಿ. ಬೇರೆ ಏನಾದ್ರು ಬೇಕೆ ಕೋರಿಕೆ ಇದೆಯಾ? ಏನು ಇಲ್ಲ. ಮಾರಾಡಿ ಅನ್ನೋರು ಕರೆಸೋದೇ? ಬಂದ್ರಪ್ಪ, ಕೂತ್ಕೊಳ್ಳಿ. ಹಾ ಮಹಾರಾಜರೇ. ಮಹಾರಾಜಪ್ಪ ಆಯ್ತು ಸಾಕು. ರಾಘವೇಂದ್ರರೇ, ಇಲ್ಲ ಅಪ್ಪಣೆ. ಮಹಾಪ್ರಭುಗಳೇ, ಆದಿಮಾನವರೇ. ಇದು ಚಂದ. ಹಾ ಹೇಳಿ, ಚೌಕ ಪಿಕ್ಚರ್ ಅಲ್ಲಿ ತಾವೇನ್ ದಬಾಕಿದ್ರಿ ಹೇಳಿ. ಚೌಕ ಪಿಕ್ಚರ್ ಅಲ್ಲಿ ನಮ್ಮನ್ ದಬಾಕಿದನು. ನನ್ನ ಕ್ಯಾರೆಕ್ಟರ್ ಹೆಸರು ಸೂರ್ಯ ಶೆಟ್ಟಿ ಅಂತ. ಮಂಗಳೂರಲ್ಲಿ ಒಬ್ರು ಮೀನ್ ಹಿಡಿಯೋರು. ಯಾರು? ಮೀನ್ ಹಿಡಿಯೋರು. ಒಂದು ಕ್ಯಾರೆಕ್ಟರ್, ಮಂಗಳೂರು ಒಂದು ಕ್ಯಾರೆಕ್ಟರು, ಮಂಗಳೂರು ಸ್ಲ್ಯಾಂಗ್ನ ಯೂಸ್ ಮಾಡ್ಕೊಂಡು ಮಾತಾಡಿರೋಂಥ ಕ್ಯಾರೆಕ್ಟರ್. ಮತ್ತೆ ತುಂಬಾ ರಿಚ್ ಪರ್ಸನ್ ತರ ತೋರಿಸಿದ್ದಾರೆ. ಅವನ ಜೀವನದಲ್ಲಿ ಯಾವ ರೀತಿ ಏಡರು ತೊಡರು ಇವೆಲ್ಲ. ಬಾ ಸಾಬಾಸ್. ತಾವು ರೆಟ್ರೋ ಹೀರೋ. ಐ ಆಮ್ ಅಕ್ಕಿ ಗೋಪಾಲ ಫ್ರಮ್ ಬ್ಯಾಂಗ್ಳೂರ್ ಲೋಕಲ್, ಪಿಜನ್ ಟ್ರೈನರ್. ನನ್ನ ಕ್ಯಾರೆಕ್ಟರ್ ಪಿಜನ್ ಟ್ರೈನರ್. ಸೂಪರ್. ತಾವು? ಸಲಾಮ್ ಅಲೈಕುಮ್. वालेकुम अस्सलाम. ಮೊಹಮ್ಮದ್ ಅನ್ವರ್. क्या करते तुम्हें पिक्चर में? ಅಪ್ಪ ಅವನು ಇಡೀ ಸಿನಿಮಾ ದೇಶದ ಬಗ್ಗೆ ಇರೋ ಪ್ರೀತಿ, ನಂತರ ನನ್ನ ನಿಜ ಜೀವನಕ್ಕೆ ತುಂಬಾ ಹತ್ತಿರವಾದ ಒಂದು ಪಾತ್ರ. ತುಂಬಾ ಒಳ್ಳೆಯವನು, ಯಾವಾಗ್ಲೂ ಸರಿ ದಾರಿಯಲ್ಲಿ ನಡೆಯೋನು. ಯಾವನು ಓಳ ಹೊಂದಿದ್ದು? ಸೃಜನೆ. ಹೌದು, ಹಂಗೆಲ್ಲ ಹೇಳ್ಬೇಡಿ. ಅವ್ನು ಹೇಳ್ತಾರ ಓಳು ಅಂತ. ಓಳು ನೀವ್ ಮಾತಾಡ. ಎಲ್ಲದಕ್ಕಿಂತ ಹೆಚ್ಚಾಗಿ
ದೇಶದ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿರೋನು. ಎಲ್ಲದಕ್ಕಿಂತ ಹೆಚ್ಚಾಗಿ ಓಳ. ಏಯ್, ಯಾಕೆ ಲೈ? ಎಲ್ಲದಕ್ಕಿಂತ ಹೆಚ್ಚಾಗಿ ಅಂದ್ರೆ Who is that nonsense? ಹಾ, ಹೇಳಮ್ಮ ನೀ ಹೇಳು. ಅಷ್ಟೇನಪ್ಪ. ಹೇಳ ಪರವಾಗಿಲ್ಲ. ಅಷ್ಟೇನಪ್ಪ. ದೇಶಕ್ಕೋಸ್ಕರ ಪ್ರೀತಿ ಜಾಸ್ತಿ ದೇಶ ಇರೋದು. ಪ್ರೇಮಿ, ದೇಶಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಯಾವಾಗ್ಲೂ ಜೀವನದಲ್ಲಿ ಎಲ್ಲರೂ ಸರಿ ದಾರಿಯಲ್ಲಿ ನಡಿಬೇಕು ಅಂತ ಉಪದೇಶ ಮಾಡೋನು. ಇನ್ನೊಂದು ಸಲಿ ಬಂತು ಮಾತು, ಹೆಸರು ಹೇಳೋದು. ನಾನು ನೋಡ್ತೀನಿ. ಮಾತಾಡ್ತಾ ಇಲ್ವ ಇಲ್ಲಿ ಪ್ರಜ್ವಲ್? ಹೇಳ್ತಾ ಇದ್ರು ಒಳ್ಳೆ ಹುಡುಗ ಅಂದ್ಬಿಟ್ಟು ಓಳು ಓಳು ಅನ್ಕೊಂಡು. ಬರ್ಲಪ್ಪ ಬೇಡ ಬೇಡ ಬಾಮ, ಬೈದಿದ್ದೀನಿ ಅವ್ರಿಗೆ. ಓಳು ಅಂತ ಓಳು ಅಂತ. ಹಾ, ತಾವ್ ಹೇಳಿ, ತಾವೆಂತ ಬಾಕಿದ್ದೀರಾ? ಚೌಕ ಸಿನಿಮಾದಲ್ಲಿ ನಾನು ಕೃಷ್ಣ ರಾವ್ ಅಂತ ಮೈಸೂರಲ್ಲಿ 1996 ಅಲ್ಲಿ ನಡೆಯುವಂತ ನಂದು ಕತೆ. ಹಾ, ಸೊ ಇದರಲ್ಲಿ ಒಬ್ಬ ಕಾಲೇಜ್ ಹುಡುಗ, ಅಂದ್ರೆ ಅವನು ತುಂಬಾ ಗೊತ್ತಲ್ಲ ನೀವು ಕಾಲೇಜಲ್ಲಿ ಇದ್ದಾಗ ಹೆಂಗಿದ್ರಿ ಅಂತ, ಹಾ. ಅದೇ ತರ ಡಿಟ್ಟೋ, ಜಸ್ಟ್ ಲೈಕ್ ಸೃಜನ್ ಲೋಕೇಶ್. ನಾನ್ ಕಾಲೇಜಲ್ಲಿ ಇದ್ದಾಗ ಹೆಂಗಿದ್ದೆ ಅಂತ ತಮ್ಗೆ ಹೆಂಗ್ ಗೊತ್ತು? ಕತೆ ಕೇಳಿದೀನಿ ನಿಮ್ ಬಗ್ಗೆ ತುಂಬಾ ತುಂಬಾ ಸುಳ್ಳು. So, ಆ ತರ ಹಾ. ಅಂದ್ರೆ ಒಂದು ಹುಡುಗಿಯವ್ರನ್ನ ಪಟಾಯಿಸೋದು, ಈ ತರದ್ದೇ ಶುದ್ಧ ತಲೆಹರಟೆ ಮಾಡೋದು ಅಷ್ಟೇ. ಹಾ. ಆ ತರ character. ದಿಗಂತ correct ಸರಿ 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 ಅಂತ ಹೇಳ್ತಾರೆ. ಹಾ, correct ಇದೆ. ಕರೆಕ್ಟ್ ಅಂತ ಹಾ, ಕರೆಕ್ಟ್. ವೆರಿ ಗುಡ್. ಯಾರದು ಗೊತ್ತು? ಹಾ, ಇನ್ನೊಂದ್ಸಲ ಹೇಳಿ, ಏನ್ ನಿಮ್ ಕ್ಯಾರೆಕ್ಟರ್? ಇಲ್ಲ ಆಯ್ತು, ಮುಗೀತು ನನ್ನ introduction ಇನ್ನೊಂದ್ಸಲ ಆಗೋಯ್ತು. ಹೇಳಿ ಪರವಾಗಿಲ್ಲ. ಕಾಲೇಜಲ್ಲಿ ಕಾಲೇಜಲ್ಲಿ ಓದೋದ್ಕಿಂತ ಜಾಸ್ತಿ ಹುಡುಗಿಯವ್ರ ತಲೆಹರಟೆ ಮಾಡೋದು. ಯಾರೋ ಇಜಿಲತ್ತರ ಅಂದಿದ್ದು ಮಾತಾಡ್ತಾ ಇಲ್ವ ಇಲ್ಲಿ? ದಿಗಂತ ಇಜಿಲತ್ತರ ಅಂತ, ಇಜಿಲತ್ತರ. ಹಾ, ಹುಡುಗಿರಿಂದ ಜಾಸ್ತಿ ಹೋಗೋದು. ನೀವು ಪಿಕ್ಚರ್ ಅಲ್ಲಿ ಏನೇನ್ ಮಾಡ್ಬಿಡ್ತೀರಾ ಹೇಳ್ತೀನಿ. ಹುಡುಗಿರನ್ನ ಪಟಾಯಿಸೋದು, ಹುಡುಗಿರಿಂದ ಸುತ್ತಾಡೋದು, ಹುಡುಗಿರ್ ಕಂದ್ರೆ ಸುಮ್ನೆ ಫುಲ್ ಡವ್ ಹೊಡಿಯೋದು ಎಲ್ಲ ಕರೆಕ್ಟ್ ಕಣ. ನೀವ್ ಹೇಳಿದ್ ಇಜಿಲ್ ಅಂತಾನೆ. ಅದೇ ಜಸ್ಟ್ ಲೈಕ್ ಯು ಸೃಜು. ಇಜಿಲ ಅವರು, ನಾನಲ್ಲ. ಹೌದು, ನಿಮ್ಮ ಬ್ಯಾಡ್ಮಿಂಟನ್ ಟೀಮ್ ಅವ್ರ ಕ್ಯಾಪ್ಟನಾ? ಅವ್ರ ಕ್ಯಾಪ್ಟನ್ ಪ್ರಜ್ವಲ್ ಇಂಪಾರ್ಟೆಂಟ್ ಪ್ಲೇಯರ್ ನಮ್ಗೆ. ಬಟ್ ಆ ಟೀಮ್ ಅಲ್ಲಿ ಸ್ಟಾರ್ ಪ್ಲೇಯರ್ ಅಂದ್ರೆ ಅವ್ರೊಬ್ರೆ. ಇಲ್ಲ ಸೊ ಈಸ್ ದ ಸ್ಟಾರ್ ಪ್ಲೇಯರ್. ವಿತೌಟ್ ಹಿಮ್ Yeah, he is the star player, yeah. ಇನ್ಕಂಪ್ಲೀಟ್. ಅವ್ರ ಸ್ಟಾನ್ಸ್ ಗೆ ಎಷ್ಟು ಜನ ಫ್ಯಾನ್ ಆಗಿದಾರೆ ಗೊತ್ತಾ? ಹಾ. ಅವ್ರು ಸುಮ್ನೆ ಹಿಂಗ್ ನಿಂತ್ಕೊಂಡು ಸರ್ವಿಸ್ ಹಿಂಗಾಡೋದು ಅನ್ಸುತ್ತೆ ಅವರು. ಒಂದು ರಿಕ್ವೆಸ್ಟ್ ಆಕ್ಚುಲಿ, ಎಷ್ಟು ಶೋದ ಸರ್ವಿಸ್ ರಿಸೀವಿಗೆ ನಾನ್ ತೋರಿಸ್ತೀನಿ. ನೀನ್ ತೋರ್ಸಿ. ನಾನು ಆಪೋಸಿಷನ್. ಅಪ್ಪ, ಬ್ಯಾಟ್ ರಾಕೆಟ್ ಇದು ಕರಾಟೆ ತರ ನಿಂತಿದ್ಯಾ? ನಾವೆಲ್ಲ ಹಿಂಗ್ ನಿಲ್ತೀವಿ ಆಯ್ತಾ, ಅಂದ್ರೆ ಹಿಂಗ್ ಆಡೋದಕ್ಕೆ ಅವರು ಹಿಂಗೆ. ಅದು ಇವರು ಸ್ಟಾರ್ ಪ್ಲೇಯರ್ ಇರೋದ್ರಿಂದ ಒಂದು ಅಡ್ವಾಂಟೇಜ್ ನಿಮ್ ಟೀಮ್ ಅಲ್ಲಿ ಇದೆ. ಯಾಕೆ ಹೇಳು? ನೀ ಎಲ್ಲಿ ಬೈಲಿ ಅಲ್ಲಿಗೆ ಗಾನ್ ಕೇಸು. ಈ ಶೂಟಿಂಗ್ ನಡಿಬೇಕಾದ್ರೆ ಆಂದ್ರಿತಾ ಪ್ರೇಮ್ನ ಪ್ರೊಡಕ್ಷನ್ ಬಾಯ್ ಅಂತ ಅನ್ಕೊಂಡಿದ್ಲಂತಲ್ಲ, ಯಾಕದು? ಕೇಳಿದ ಕತೆ ಚೆನ್ನಾಗಿದೆ. ಕತೆ ಏನಂದ್ರೆ ಇದೇ ಗೆಟಪ್ ಇದೆ ಆಕ್ಚುಲಿ. ಫಸ್ಟ್ ಅವ್ರ ಮುಂದೆ ಹೋಗಿ ನಿಂತ್ಕೊಂಡಿದ್ದು ಇದೇ ಗೆಟಪ್. ನೋಡೋಣ ಯಾರ ರೆಸ್ಪಾಂಡ್ ಹೆಂಗಿರುತ್ತೆ. ಸೊ ಯಾರು ನನ್ನ ಕಂಡಿಡಿಲಿಲ್ಲ ಅಂದ್ರೆ ಈ ಗೆಟಪ್ ಕ್ಲಿಕ್ ಅಂತ ಒಂದು ಮೈಂಡ್ ಅಲ್ಲಿ ಇತ್ತು. ಸೊ ಫಸ್ಟ್ ಡೇ ಶೂಟಿಂಗ್ ಎಲ್ಲ ಅವ್ಳು ನಿಂತ್ಕೊಂಡಿದ್ಲು. ಹೋಗಿ ಸುಮ್ಮನೆ ಮುಂದೆ ನಿಂತ್ಕೊಂಡಿದೆ. ಆ ಕಡೆ ಹೋದ್ಲು. ಆ ಕಡೆನೂ ಹೋಗಿ ಎದುರುಗಡೆ ನಿಂತ್ಕೊಂಡ ಬೇಕಂತ. ಮತ್ತೆ ಆ ಕಡೆ ಹೋದ್ಲು. ಆ ಕಡೆ ಹೋಗೋರು ಬೈಕೊಂಡು ಹೋದ್ಲು. ಆಮೇಲೆ ಇನ್ ಜಾಸ್ತಿ ಬಿಡ್ತಾನೆ, ಡೈರೆಕ್ಟ್ ಆಗಿ ಬೈದ್ ಬಿಡ್ತಾಳೆ ಅಂತ ಹೋಗ್ಬಿಟ್ಟು, ಹಲೋ ದಿಸ್ ಇಸ್ ಪ್ರೇಮ್ ಅಂದೆ. ವಾಟ್ ಪ್ರೇಮ್? ನಾನು ಯಾರು ಪ್ರೊಡಕ್ಷನ್ ಬಾಯ್ ಅನ್ಕೊಂಡಿದೀನಿ, ಬಂದು ಮುಂದೆ ನಿಂತ್ಕೊಂಡು ಇರಿಟೇಟ್ ಮಾಡ್ತಾನೆ ಅಂತ. ಹೋಗ್ಲಿ, ಈ ಪಿಕ್ಚರ್ ಮಾಡಿದ್ಮೇಲೆ ನೀವು 4 ಜನ ಒಟ್ಟಿಗೆ ಕೆಲಸ ಮಾಡಿದ್ರೆ ಯಾರಿಂದ ಏನ್ ಕಲ್ತ್ರಿ? ಎಲ್ಲ ರಾಗಣ್ಣನಿಂದ ಕಲ್ತ್ರ? ಯಾಕೋ? ಆಯ್ತು ದಿಗಿ, ಫಸ್ಟ್ 1 ಪಾಯಿಂಟ್ ಹೇಳಿಪ್ಪ, ಏನ್ ಕಲ್ತ್ರಿ? ರಾಗಣ್ಣನಿಂದ ನಾನು ಸುಳ್ಳು ಹೇಳೋದ್ ಕಲ್ತೆ. ಸಾಬಾಷ್. ನಾನು ಅದನ್ನ ಯಾವಾಗ್ಲೂ ಕಲ್ತೆ. ಡ್ರಾಮಾ ಮಾಡೋದ್ ಕಲ್ತೆ. ವಾವ್, ಸಾಬಾಷ್. ಟೈಮಿಗೆ ಸರಿಗೆ ಹೇಳಿದ ಕಡೆ ಬರೋದನ್ನ ಕಲ್ತಿದ್ದೀನಿ. ಯಾವನ ಓಳ್ ಅಂದಿದ್ ಮತ್ತೆ? ಅದು ಕರೆಕ್ಟ್. ಅದನ್ನ ನಾನು ಉಲ್ಟಾನೇ ಹೇಳ್ತೇನೆ. ತಾವೇನ್ ಕಲ್ತ್ರಿ ಪ್ರೇಮ್? ನಾನೇನ್ ಕಲ್ತೆ ಅಂತ ಹೇಳ, ಯಾರೇ ಸಿಕ್ಕಿದ್ರು ಮನೇಲಿ ಯಾರು ಇಲ್ಲ ಏನೋ ಇದು ಡೈಲಾಗ್ ಪ್ರಾಕ್ಟೀಸ್ ಮಾಡೋದು. ಅಯ್ಯೋ, ಓಡೇ ಬಿಡ ನೋಡೋರು. ರಾಘಣ್ಣ ಅವ್ರೆ ಹೇಳ್ಬೇಕಿದೆಲ್ಲ, ಇದ್ರ ಹಿನ್ನೆಲೆ ಏನು ಅಂತ. ಇದಕ್ಕೆ ಹಿನ್ನೆಲೆ ಇಲ್ಲ ಸರ್. ಇದಕ್ಕೆ ಹಿನ್ನೆಲೆ ಇಲ್ಲ. ಯಾರೇ ಬಂದ್ರು ಕಟ್ಟು ಕತೆ. ಹಾಯ್ ಹಲೋ ಹೇಗಿದ್ದೀರಾ ಅಂದ್ರೆ ಚೆನ್ನಾಗಿದ್ದೀನಿ ಬನ್ನಿ. ದಿಗಂತ್ ಈ ಪಿಕ್ಚರ್ ಇಂದ ಓವರ್ ಆಕ್ಟಿಂಗ್ ಮಾಡೋದನ್ನ ಕಲ್ತಿದಾರಂತೆ, ಹೌದಾ? ನಾನು ಅದು ಓವರ್ ಆಕ್ಟಿಂಗ್ ಪ್ರಜ್ವಲ್ ಇಂದ. ಪ್ಲೀಸ್ ಅವನಿಗೆ ಹೊಟ್ಟೆ ಕಿಚ್ಚು ಮಚ್ಚ. ಯಾಕೆ? ಅಷ್ಟ್ ಚೆನ್ನಾಗ್ ಮಾಡ್ದ್ಯಾ ಆಕ್ಟಿಂಗ್ ನೀನು? ಬರಲ್ಲ ಅಂತ. ತುಂಬಾ ವರ್ಷದಿಂದ 8 ವರ್ಷದಿಂದ ಫ್ರೆಂಡ್ಸ್ ಆಗಿದೀವಿ. ಅವಾಗ್ಲಿಂದ ಹೇಳ್ಕೊಡ್ತಾನೆ ಇದ್ದೇನೆ ಆಕ್ಟಿಂಗ್. ಬಟ್ ಇನ್ನು ನನ್ ಮಟ್ಟಕ್ಕೆ ರೀಚ್ ಆಗಿಲ್ಲ ಅಂತ ಅವನಿಗೆ ಓವರ್ ಆಕ್ಟಿಂಗ್ ಅನ್ಸುತ್ತೆ. ಓವರ್ ಆಕ್ಟಿಂಗ್ ಮಾಡ್ಬಿಡು ದಿಗೆ ಒಂದ್ಸಲಿ. ಓವರ್ ಆಕ್ಟಿಂಗ್ ಮಾಡ್ಬಿಡು. ಓವರ್ ಆಕ್ಟಿಂಗ್ ಪ್ರಜ್ವಲ್ ಪ್ರಜ್ವಲ್ ನಿಂತ್ಕೊಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಂತ್ಕೊಂಡ್ ಮಾಡಿದ್ರೆ ನಾವೆಲ್ಲ ಸುಮ್ನೆ ಹಿಂಗೆಲ್ಲ ಮಾಡಿದ್ರೆ. ಓಕೆ, ಇವಾಗ 4 ಜನ ಹೀರೋಗಳಿದ್ದಾರೆ ಚೌಕ ಚಿತ್ರದ ನಾಯಕರು. ಇವಾಗ ಒಂದೊಂದು ಸಾಂಗ್ ಹಾಕ್ತೀನಿ, ಅವ್ರು ಡ್ಯಾನ್ಸ್ ಮಾಡ್ತಾರೆ. ಆದ್ರೆ ಅವ್ರ ಸಾಂಗ್ ಅಲ್ಲ, ಇಲ್ಲಿರೋ 4 ಹೀರೋಗಳ ಸಾಂಗ್ ಅನ್ನ ಇಂಟರ್ಚೇಂಜ್ ಮಾಡ್ಬಿಡ್ತೀನಿ. ಸೊ ಡ್ಯಾನ್ಸ್ ಅನ್ನ ಮಾಡ್ಬೇಕು. ಓಕೆ, ಮೊದಲನೇದಾಗಿ ಯಾರು? ಅಫ್ಕೋರ್ಸ್ ರಾಘಣ್ಣ. ಮತ್ತೆ ಹಿರಿಯ ನಟರು
ತುಂಬಾ ಥ್ಯಾಂಕ್ಸ್ ಸರ್. ವಿಜಯ ರಾಘವೇಂದ್ರ ಅವರೇ 55ನೇ ವರ್ಷದಲ್ಲಿ ಸ್ಮಾರ್ಟ್ ಆಗಿದ್ರಲ್ಲ ಹಿಂಗೆ ಎಷ್ಟು 55 65 ಅಪ್ಪ. ಇಲ್ಲ ಇಲ್ಲ ಸೌಂದರ್ಯದ ರಹಸ್ಯವೇ ಇದು. 65 ಅಂತಾರೆ 75 85 ಆಗುತ್ತೆ. ಹಿಂಗೆ ಅಷ್ಟು ವರ್ಷ ಬದುಕಿರ್ತಾನೆ ಅಲ್ವೋ ಗೊತ್ತಿಲ್ಲ. ಅಲ್ಲ 55 ಇಯರ್ಸ್ ಅಲ್ಲೂ ಇಷ್ಟು ಯಂಗ್ ಆಗಿದಿರಲ್ಲ ಹೆಂಗೆ? ವಾಟ್ ಇಸ್ ದ ಸೀಕ್ರೆಟ್? ಅದು ಹೆಂಗೋ ಮಿಸ್ಟರ್ ಲೋಕೇಶ್ ಗೊತ್ತಿಲ್ವಾ ಸೀಕ್ರೆಟ್? ಹಾ? ಸೀಕ್ರೆಟ್ ಗೊತ್ತಿಲ್ವಾ? ನನಗೆ ಗೊತ್ತು. ಮನೇಲಿ ಯಾರು ಇಲ್ಲ. ಸಾರಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಇಲ್ಲಪ್ಪ, ನಾವು ಬರೀ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡಿರೋದು, ಇದು ಯಾವ್ದು ಪ್ಲಾನಿಂಗ್ ಮಾಡಿಲ್ಲ. ನೀನೇ ಕಣೋ ಉಸ್ತುವಾರಿ. ಹಲೋ ಮನೇಲಿ ಯಾರು ಇಲ್ಲ. ನೋಡಿ ವೀಕ್ಷಕರೇ, ನೀವು ಸದಾ ಯಂಗ್ ಆಗಿರ್ಬೇಕು ಅಂದ್ರೆ ಯಾರೇ ನಿಮಗ್ ಸಿಕ್ಕರು ನೀವು ಹೇಳ್ಬೇಕಾಗಿರೋ ಏಕೈಕ ಮಾತು ರಾವಣ ಕೇಳ್ತಾನೆ ತಪ್ಪ ಅಂತ. ಹೌದು, ಬಾಬಿ ಆಚೆ ಕರ್ಕೊಂಡು. ಓಕೆ, ಈಗ ವಿಜಯ ರಾಘವೇಂದ್ರ ಅವ್ರಿಗೆ ಒಂದು ಸಾಂಗ್ ಹಾಕ್ತೀನಿ. ಯಾರ್ ಸಾಂಗ್ ಹಾಕ್ಲಿ? ಪ್ರೇಮ್ 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 ಚೆನ್ನಾಗ್ ಮಾಡೋ ಪ್ರೇಮ್ ಸಾಂಗ್. ಸರ್, ಚೆನ್ನಾಗ್ ಮಾಡಿ. ಹಾ, ನೀನು ಇಲ್ಲಿ ಬರ್ಬೇಕು, ನಿನ್ ಸಾಂಗ್ ಅಂತ ಗೊತ್ತಾಗಬೇಕಲ್ಲ. ಓಕೆ. ಹಾ, ನೀನ್ ಡ್ಯಾನ್ಸ್ ಮಾಡಬೇಡ, ನೀನ್ ನೋಡಿ ಕರೆಕ್ಟ್ ಮಾಡ್ತಾನ ಇಲ್ವಾ ಅಂತ. ಓಕೆ, ರೆಡಿ. ಫುಲ್ ಸಾಂಗ್ ಹಾಕೋರು ಹೇಳ್ತೀನಿ. ಮ್ಯೂಸಿಕ್. ಫ್ಯಾಂಟಾಸ್ಟಿಕ್. ನೋಡಿ ಕಲಿಯೋ ತುಂಬಾ ಇದೆ. ಹೌದಾ? ಹಾ, ಬಡ್ರಪ್ಪ. ಈಗ ಪ್ರೇಮು ವಿಜಯ ರಾಘವೇಂದ್ರದು. ಹಾ, ನಾನು ಬನ್ನಿ, ನಿಂತ್ಕೋಬೇಕು. ಹಾ, ರೆಡಿ? ಯಾ, ಮ್ಯೂಸಿಕ್. ಪಾಯಿಂಟ್. ಸೂಪರ್ ಸೂಪರ್. ಚಪ್ಲಿ ಕತ್ಕೊಂಡು ನೋಡಾಗಿದ್ದು. ಇದು ಯಾಕೆ ಎತ್ಕೊಂಡು ಒಳಗಿದ್ದು ಅಂತ ಕೇಳು. ಯಾಕೆ? ಪಿಕ್ಚರ್ ಚಪ್ಲಿ ಸುಜು ಇವಾಗ ಇನ್ನೊಂದು, ನಾವು 3 ಜನ ಸೆಟ್ ಅಲ್ಲಿ ಒಂದು ಸಾಂಗ್ ಮಾಡಿದೀವಿ ರಾಘಣ್ಣಂಗೆ, ಇನ್ಸ್ಪೈರ್ಡ್ ಬೈ ಚಿನ್ನಾರಿ ಮುತ್ತ. ಇಲ್ಲ, ಅದು ನಂದಲ್ಲ. ನಿಂದೆ ಯಾರು ನಂಬಲ್ಲ. ಇನ್ಸ್ಪೈರ್ಡ್ ಪಿಕ್ಚರ್ ಬೈ ಚಿನ್ನಾರಿ ಮುತ್ತ. ಓಕೆ, ಮತ್ತೆ ಇಲ್ಲ ಅಂತ ನೋಡಿ ಅವ್ರು. Okay. ಇದು ಒಂದು ವಿಶೇಷ ಏನಂದ್ರೆ, ಈ ವರ್ಷ ರಾಣನ್ ಬರ್ಡೇ ಅಲ್ಲಿ ಕೇಕ್ ಕಟ್ ಮಾಡೋವಾಗ ಬರ್ಡೇ ಸಾಂಗ್ ಬದಲು ಇದನ್ನೇ ಆಡಿದ್ ನಾವು. ಹೌದು. ಹೌದಾ? ಹೌದು. ವರ್ಷನ್ ಕೇಳ್ಬಿಡಿ. ಯಾಕಂದ್ರೆ ಅವರ್ಷನ್ ಆಗ್ಬಿಡುತ್ತೆ. ಓಕೆ, ಆಡ್ರಪ್ಪ. ಬನ್ನಿ ಅಂಕಲ್. ಸಾರಿ ರಾಘು. ಸ್ಟಾರ್ಟ್. ಮುತ್ತ 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 ಹೆಂಗೆ ಮಧ್ಯದಲ್ಲಿ ವಿಜಯ ರಾಘವೇಂದ್ರ ಅವರು ಅಂದ್ಬಿಟ್ರು. ಅದೇನದು? ಅದೇ ಓ, ಹಲೋ, ಮನೇಲಿ ಯಾರು ಇಲ್ಲ. ಹಾ, ಈಗ ದಿಗಂತ್ ಪ್ರಜ್ಜು ಸಾಂಗ್ಗೆ ಬಾ. ಹೆಂಗಿದೆ ನೋಡು ಗೆಟಪ್. ಫಸ್ಟ್ ಟೈಮ್ ದಿಗಂತ್ ಈ ತರ ನೋಡ್ತಾ ಇದ್ದೀನಿ. ಸಗಲಾಗಿದೆ. ವಾವ್. ಯೋ ಯಾವತ್ತಾದ್ರೂ ನೀನು ನಿನ್ನ ಲೈಫಲ್ಲಿ ಈ ತರ ಶೂಸು, ಈ ತರ ಬ್ಯಾಗಿ ಪ್ಯಾಂಟ್ಸು, ಈ ತರ ಶರ್ಟ್ ಎಲ್ಲ ಹಾಕೊಂಡಿದ್ಯಾ? ಚೌಕ ಪಿಕ್ಚರ್ ಮಾತ್ರ ಹಾಕಿರೋದು. ಹಾಕಿದೀನಿ ಈ ತರದ್ದು ಹಾಕಿದೀನಿ. ಸ್ಕೂಲ್ ಗೊತ್ತು. ಬೆಲ್ ಬಾಟಮ್ ಹಾಕಿ. ರೆಡಿ? ಪ್ರಜ್ವಲ್ ಸಾಂಗ್ಗೆ ದಿಗಿ. ಬಟ್ ಎಲ್ಲ ಓಕೆ, ಮ್ಯೂಸಿಕ್. ನಾನ್ ನೋಡ್ಬೇಕು ಅಂತಿದ್ದೆ, ಮರ್ತ. ಸರಿ, ನಿನ್ ಸ್ಟೈಲಲ್ಲಿ ಮಾಡು, ಪರವಾಗಿಲ್ಲ. ನನ್ ಸ್ಟೈಲ್ ಅಲ್ಲ. ಹಾ, ಓಕೆ. ಸ್ಟೈಲ್ ಅಲ್ಲಿ ಮ್ಯೂಸಿಕ್. ಇವಾಗ ದಿಗಂತ್ ಸಾಂಗ್ಗೆ ಪ್ರಜ್ವಲ್. ಮ್ಯೂಸಿಕ್. ಎಲ್ಲೋ ಮಳೆಯಾಗಿದೆ ಎಂದು ಕಂಗಾಳಿ ಏನ್ ಮಾಡ್ತಾ ಇದೀಯಾ? ಇರೋ ಲೈ ಪ್ರಜ್ವಲ್, ಲೈ ಅಲ್ಲ ಕಣ. ಅಲ್ವಾ? ಏಯ್, ಡ್ಯಾನ್ಸ್ ಎಲ್ರು ಮಾಡತ್ತ, ನೀನೇ ಅಲ್ಲಿ ಛತ್ರಿ ಹೋಗಿ. ಹಂಗೆ ತಾನೆ ಇದ್ದಿದ್ ಸಾಂಗ್ ಅಲ್ಲಿ. ಛತ್ರಿನ ಇಡೀ ಸಾಂಗ್ ಅಲ್ಲಿ ಛತ್ರಿ ಹಂಗೆ ತಾನೆ ಇದ್ದಿದ್ ಸೈಡ್ ಅಲ್ಲಿ. ಇವಾಗ ಛತ್ರಿ ಸ್ಟೆಪ್ ಮಾಡಿದ್ದು. ಹಾ. ದಿಗಂತ್ ಸ್ಟೆಪ್ ಮಾಡ. ದಿಗಂತ್ ಸ್ಟೆಪ್. ನಾನ್ ಛತ್ರಿ ಸ್ಟೆಪ್. ಇಲ್ಲ ನೀನು ಛತ್ರಿ ಸ್ಟೆಪ್ ಮಾಡಬೇಡ, ದಿಗಂತ್ ಸ್ಟೆಪ್ ಮಾಡು. ಜೊತೆಗೆ ಮಾಡೋದಾದ್ರೆ ಛತ್ರಿ ದಿಗಂತ್ ಸ್ಟೆಪ್ ಮಾಡು. ನಿನಗೋಸ್ಕರ ಡೆಡಿಕೇಶನ್. ನಾವು 4 ಜನ ಈ ಸ್ಟೆಪ್ ಅನ್ನ ಮಾಡ್ತೀವಿ. ಓಕೆ, 1 2 3 ಮ್ಯೂಸಿಕ್. ಆಗಿತ್ತಪ್ಪ ಶೂಟಿಂಗ್ ಅಲ್ಲಿ ಇಷ್ಟು ಜನ ಕರೆಂಟ್ ಹೊಡೆದ್ಬಿಟ್ಟಿತ್ತು. ಹಿಂಗೆ ಬಿದ್ದಿದ್ರು 3 ಜನ. ಈ ನನ್ ಮಗ ಬೀಳ್ಬೇಕಿತ್ತು, ಬೀಳ್ಲಿಲ್ಲ. ನಾವ್ 3 ಜನ ಎದ್ದ ಮೇಲೆ ಕರೆಂಟ್ ಹೊಡ್ಸ್ಕೊಂಡ್ವಿ. ಅಮ್ಮ ಬನ್ನಿಪ್ಪ, ತುಂಬಾ ಚೆನ್ನಾಗಿತ್ತು. ಅಯ್ಯಪ್ಪ.